ಎಲ್ಲರಿಗೂ ನಮಸ್ತೆ. ನಾನು ಶಶಿ. ಯಾರ್ಯಾರು ನಮ್ಮ ಸನಾತನ ಸಂತೆ ಚಾನಲ್ನ ಯೂಟ್ಯೂಬಲ್ಲಿ ನೋಡ್ತಿದ್ರೋ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೋ ಅವರು ಫಾಲೋ ಮಾಡಿ. ನಾವು ಕಲಿತು ಇನ್ನಿತರರು ಕಲಿಸುವ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ. ಸುಮಾರು ದಿನಗಳಾಯಿತು ವಿಡಿಯೋ ಮಾಡಿದೆ. ಮಕ್ಕಳುಗಳಿಗೆಲ್ಲ ಎಕ್ಸಾಮ್ ಇತ್ತು, ಇವಾಗ ಎಕ್ಸಾಮ್ ಎಲ್ಲ ಮುಗಿದಿದೆ. ಹಾಗೆ ನಿಮ್ಗೆ ಗೊತ್ತಿದ್ದ ಹಾಗೆ ರಾಮಾಯಣದ ಕಥೆಗಳನ್ನ ಶುರು ಮಾಡಿದ್ದೀನಿ. ಸುಮಾರು 3-4 ಎಪಿಸೋಡ್ಗಳು ಮುಗಿದಿದ್ದಾವೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಬಂದಿದ್ದೀನಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಮಕ್ಕಳ, ರಾಮಾಯಣದ ಕಥೆಗಳೆಲ್ಲ ಅರ್ಥ ಆಗ್ತಾಯಿದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಲ್ಲ? ಈ ಹಿಂದೆ ಯಾವುದು ನನ್ನ ಕತೆಗೆ ಎಲ್ಲಿಗೆ ಬಿಟ್ಟಿದ್ದೆ ನಾನು? ರಾಕ್ಷಸ ಸಂಹಾರ. ತಾಟಕಿಯ ವಧೆ. ತಾಟಕಿ ಅಂತ ರಾಕ್ಷಸರು ಬಂದಲ್ಲ, ಯಜ್ಞಗಳಿಗೆ ತೊಂದರೆ ಮಾಡ್ತಾ ಇದ್ರಲ್ಲ, ಅವ್ರನ್ನ ರಾಮ ಸಾಯಿಸಿದ್ರು. ಹಾಗೆ ಅವರು ಮುಂದಿನ ಪಯಣ ವಿಶ್ವಾಮಿತ್ರರೊಂದಿಗೆ ಹಾಗೆ ಮುಂದುವರಿತಾ ಬಂದರು ಅವರು. ಓಕೆನಾ? ಆ ಒಂದು ಪ್ರದೇಶದಿಂದ ಮತ್ತೊಂದು ವಾಮನಾಶ್ರಮಕ್ಕೆ ಹೋದರು. ಅವರು ಅಲ್ಲಿ ಋಷಿ ಮುನಿಗಳೆಲ್ಲ ಅವ್ರನ್ನ ಸ್ವಾಗತ ಮಾಡಿದ್ರು. ಈಗ ಯಾರ್ಯಾರು ವಿಶ್ವಾಮಿತ್ರರು ಮತ್ತು ರಾಮ ಲಕ್ಷ್ಮಣ 3 ಜನ ಹೋಗಿದ್ರಲ್ಲ, ಅಲ್ಲಿರುವಂಥ ವಾಮನಾಶ್ರಮದಲ್ಲಿರುವಂಥ ಋಷಿಗಳು ಇವ್ರನ್ನ ಸ್ವಾಗತ ಮಾಡಿದ್ರು. ಅವರಿಗೆ ತುಂಬ ಖುಷಿ ಆಯಿತು. ನಮಗೆ ರಾಮ ಮತ್ತು ಲಕ್ಷ್ಮಣ ಬಂದಿದ್ದಾರೆ, ನಮಗೆ ಯಜ್ಞಗಳಿಗೆ ಇವರು ರಾಕ್ಷಸರಿಂದ ಅವರಿಗೆ ನಮಗೆ ಸೇವ್ ಮಾಡ್ತಾರೆ ಅನ್ನೋ ಒಂದು ಇದರಲ್ಲಿ ಖುಷಿ ಆಯಿತು ಅವ್ರಿಗೆ. ಅವಾಗ ಏನು ಮಾಡಿದ್ರು, ಇವ್ರನ್ನೆಲ್ಲ ಸ್ವಾಗತ ಮಾಡಿ ಕೂರಿಸ್ಕೊಂಡ್ರು. ಬಂದು ಯಜ್ಞಗಳನ್ನ ಶುರು ಮಾಡಿದ್ರು. ಯಜ್ಞಗಳಂದರೆ ಪೂಜೆಗಳು ಶುರು ಮಾಡಿದ್ರು. ಏನು ಹೋಮಗಳು ಮಾಡ್ತಾರೆ ಆ ಪೂಜೆಗಳನ್ನ ಶುರು ಮಾಡಿದ್ರು ಅಲ್ಲಿರುವಂಥ ಋಷಿಮುನಿಗಳು. ಅಲ್ಲಿ ಏನು ಯಜ್ಞಗಳೆಲ್ಲ ನಡೀತಾ ಇತ್ತು, ಅಲ್ಲಿಗೆ ತೊಂದರೆ ಮಾಡೋಕ್ಕಂತ ರಾಕ್ಷಸರು ಬಂದರು. ಮೇಲಿಂದ ಇಬ್ಬರು ಸುಬಾಹು ಮತ್ತು ಮಾರೀಚ ಮೇಲಿಂದ ಏನು ಯಜ್ಞಗಳು ನಡೀತಾ ಇತ್ತು, ಮೇಲಿಂದ ಮಾಂಸ ತುಂಡುಗಳೆಲ್ಲ ಹಾಕಕ್ಕೆ ಬಂದರು. ಆವಾಗ ರಾಮ ಏನು ಮಾಡ್ದ, ಒಂದು ಅಸ್ತ್ರ ತಗೊಂಡ. ಏನದು? ಒಂದು ಅಸ್ತ್ರ ತಗೊಂಡು ಅವ್ರ ಮೇಲೆ ಬಿಟ್ಟ, ಮಾರೀಚನ ಮೇಲೆ ಬಿಟ್ಟ. ಮಾರೀಚ 100 ಯೋಜನೆಗಳಷ್ಟು ದೂರ ಹೋಗಿ ಬಿದ್ದ, ಸುಮಾರು ದೂರ ಹೋಗಿ ಬಿದ್ದ. ಹಾಗೆ ಆ ಬಾಣದಿಂದ ಒಂದಿಷ್ಟು ರಾಕ್ಷಸರು ಆ ಕಡೆ ಬಿದ್ದೋದ್ರು. ಆಮೇಲೆ ಆಗ್ನೇಯ ಅಂತ ಒಂದು ದಿವ್ಯಾಸ್ತ್ರನ ತಗೊಂಡು ಸುಬಾಹನ್ನ ಸಾಯಿಸಿದ್ರು. ಒಂದು ಆಗ್ನೇಯ ಅಂತ ಒಂದು ಅಸ್ತ್ರ, ಅದು ಒಂದು ಬಾಣಕ್ಕೆ ಒಂದೊಂದು ಹೆಸರಿರುತ್ತೆ, ಅದಕ್ಕೆ ತುಂಬ ಶಕ್ತಿ ಇರುತ್ತೆ. ಆ ಬಾಣದಿಂದ ಸುಬಾಹುವನ್ನು ಸಾಯಿಸಿದ್ರು. ಹಾಗೆ ಉಳಿದ ರಾಕ್ಷಸರನ್ನು ವಾಯುವಾಸ್ತ್ರದಿಂದ ಪ್ರಯೋಗಿಸಿ ಸಂಹರಿಸಿದರು. ಆ ಬಂದಿರೋಂಥ ರಾಕ್ಷಸರನ್ನೆಲ್ಲ ಏನು ಮಾಡಿದ್ರು, ಸಾಯಿಸಿದ್ರು. ಅವಾಗ ವಿಧಿವತ್ತಾಗಿ ಅಲ್ಲಿನ ಒಂದು ಯಜ್ಞ ಏನಾಯಿತು, ಪೂಜೆ ನೆರವೇರಿತು. ಅಂದರೆ ಪೂಜೆ ಚೆನ್ನಾಗಿ ನೆರವೇರಿತು. ರಾಕ್ಷಸರೆಲ್ಲ ರಾಮ ಲಕ್ಷ್ಮಣ ಸಾಯಿಸಿದ್ರು. ಅವಾಗ ಅಲ್ಲಿರುವಂಥ ಋಷಿ ಮುನಿಗಳಿಗೆಲ್ಲ ತುಂಬ ಖುಷಿಯಾಯಿತು. ಎಲ್ಲ ರೀತಿಯಲ್ಲೂ ಯಜ್ಞಗಳೆಲ್ಲ ನೆರವೇರ್ತಲ್ಲ ಅಂತ ಹೇಳ್ಬಿಟ್ಟು ಖುಷಿಯಾಗಿ ರಾಮ ಲಕ್ಷ್ಮಣರಿಗೆ ಮತ್ತೆ ಅಲ್ಲಿ ಆಶೀರ್ವಾದ ಮಾಡಿದ್ರು. ಆಮೇಲೆ ಅಲ್ಲಿಂದ ಏನು ಮಾಡಿದ್ರು, ರಾಮ ಲಕ್ಷ್ಮಣರು ಅಲ್ಲಿಂದ ಸಿದ್ಧಾಶ್ರಮದಿಂದ ಮತ್ತೆ ಅಲ್ಲಿಂದ ಹೊರಟರು. ರಾಮ ಲಕ್ಷ್ಮಣ ಮತ್ತು ವಿಶ್ವಾಮಿತ್ರರು. ಹಾಗೆ ಮುಂದೆ ಹೋಗ್ತಾ ಸುಮ್ಮನೆ ಹೋಗ್ತಿರಲಿಲ್ಲ ರಾಮ ಲಕ್ಷ್ಮಣವ್ರಿಗೆ. ಅಲ್ಲಿರುವಂಥ ಕಾಡಿನ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ವಿಶ್ವಾಮಿತ್ರರು. ಒಂದೊಂದು ಪ್ರದೇಶಕ್ಕೆ ಹೋದಾಗ್ಲೂ ಇಲ್ಲಿ ಇದ್ರ ವಿಶೇಷತೆ ಇದೆ ಅಂತ. ಹಾಗೆ ಹೋಗಬೇಕಾದ್ರೆ ಶೋಣಾ ನದಿಯ ತೀರದಲ್ಲಿ ಹೋದರು. ಶೋಣಾ ನದಿ ಅಂತ ಒಂದು ನದಿ ಇದೆ, ಶೋಣಾ ನದಿ ಅಂತ. ಆ ನದಿ ಹತ್ರ ಹೋದರು. ಅಲ್ಲಿ ವಿಶ್ವಾಮಿತ್ರ ಹೇಳಿದ್ರು, ವಿಶ್ವಾಮಿತ್ರರಿಂದ ಕುಶನಾಭ ಚರಿತ್ರೆ. ಕುಶನಾಭ ಯಾರು ಅಂತ ಅಂದರೆ ನಿಮಗೆ ಮುಂದಿನ ದಿನಗಳಿಗೆ ಗೊತ್ತಾಗುತ್ತೆ. ನೀನು ಚಿಕ್ಕ ಮಕ್ಕಳಲ್ವಾ, ನಿಮಗೆ ಏನೇನು ಬೇಕು ಅದು ಮಾತ್ರ ಹೇಳ್ತೀನಿ. ನೀನು ದೊಡ್ಡ ಆದಮೇಲೆ ಇದನ್ನು ಓದಿ ತಿಳ್ಕ, ಓಕೆನಾ? ವಿಶ್ವಾಮಿತ್ರರು ಅಯೋಧ್ಯೆಗೆ ಬಂದರು. ಅಲ್ಲಿ ಬಂದವಾಗ ಸಗರ ರಾಜನ ಬಗ್ಗೆ ಹೇಳ್ತಾ ಇದ್ದಾರೆ ರಾಮ ಲಕ್ಷ್ಮಣನಿಗೆ. ಇಲ್ಲಿ ಸಗರ ರಾಜನೆಂಬ ಇದ್ದ, ಅವನಿಗೆ 2 ಹೆಂಡತಿದ್ರಿದ್ರು, ಸುಮತಿ ಮತ್ತು ಕೇಶಿ ಅಂತ 2 ಹೆಂಡತಿದ್ರು. ಅವರಿಗೆ ಮಕ್ಕಳಾಗಿರಲಿಲ್ಲ. ಅದಕ್ಕೆ ಏನು ಮಾಡ್ತಾನೆ ಅವನು, ಸಗರ ರಾಜ ತನ್ನ ಪತ್ನಿಯರೊಂದಿಗೆ ಹಿಮ ಪರ್ವತದ ಹತ್ರ ಪ್ರಯಾಣ ಬೆಳೆಸ್ತಾರೆ. ಓಕೆನಾ? ಈ ಭೃಗು ಮುನಿಯನ್ನು ಕುರಿತಾಗಿ ಕಠಿಣವಾದ ತಪಸ್ಸನ್ನು ಮಾಡ್ತಾರೆ. ಅವರಿಗೆ ಮಕ್ಕಳಿರ್ಲಿಲ್ವಲ್ಲ, ಅಲ್ಲಿ ಭೃಗು ಮುನಿಯ ಕುರಿತಾಗಿ ತಪಸ್ಸನ್ನು ಕೂರ್ತಾರೆ. ಸಗರ ರಾಜನು ಅಚಲವಾದ ಶ್ರದ್ಧೆಯನ್ನು ಮೆಚ್ಚಿ ಭೃಗು ಮಹರ್ಷಿಯು ಪ್ರತ್ಯಕ್ಷನಾಗ್ತಾನೆ. ಏನು ಮಾಡ್ತಾನೆ, ಸಗರ ರಾಜ ಜಪಕ್ಕೆ ಕೂರ್ತಾನಲ್ಲ, ಅದಕ್ಕೆ ಆ ಒಂದು ಕೋರಿಕೆಗೆ ಭೃಗು ಮಹರ್ಷಿ ಪ್ರತ್ಯಕ್ಷ ಆಗ್ತಾರೆ. ಆವಾಗ ಸಗರ ರಾಜ, ನಿನಗೆ ಲೋಕೋದ್ಧಾರ ಮಾಡುವ ಪುತ್ರರು ಜನಿಸುವರು, ಹಾಗೆಯೇ ಬಲವಂತರಾದ 60,000 ಮಕ್ಕಳು ಸಹ ಜನಿಸುವರು ಎಂದರು. ಆ ರಾಜನಿಗೆ ಎಷ್ಟು ಜನ ಮಕ್ಕಳು ಹುಟ್ಟಿದ್ರು? 60,000. ಲೋಕೋದ್ಧಾರ ಮಾಡುವ ಪುತ್ರ ಒಬ್ಬ ಜನಿಸ್ತಾನೆ, ಅದರೊಟ್ಟಿಗೆ 60,000 ಮಕ್ಕಳು ಜನಿಸ್ತಾನೆ ಅಂತ ಅವನು ವರ ಕೊಡ್ತಾರೆ. ಆಗ ಸಗರ ರಾಜನ ಹಿರಿಯ ರಾಣಿಯು ತೇಜೋವಂತನಾದ ಒಬ್ಬನೇ ವಂಶೋದ್ಧಾರಕನ ಮಗನನ್ನು ಬೇಡಿದಳು. ಮೊದಲನೇ ಹೆಂಡತಿ ಒಂದು ಮಗುನ ಬೇಡ್ತಾಳೆ, ಸುಮತಿ ಅಂತ ಹೇಳ್ತಾಳೆ. ಸುಮತಿ ಇದ್ದಾಳಲ್ಲ, ಅವ್ರಿಗೆ 60,000 ಮಕ್ಕಳುಗಳು ಹುಟ್ಟುತ್ತಾರೆ. ಹೀಗೆ ಸುಮಾರು ವರ್ಷಗಳಾದಮೇಲೆ ಸಗರ ಚಕ್ರವರ್ತಿ ತೀರ್ಕೊಳ್ತಾರೆ. ಓಕೆನಾ? ಸಗರ ಅಂತ ರಾಜ ಇರ್ತಾನಲ್ಲ, ಅವರು ತೀರ್ಕೊಳ್ತಾರೆ. ಅದಾದಮೇಲೆ ಅಯೋಧ್ಯ ನಗರವನ್ನು ಅಶುಮಂತನು ಆಳ್ತಾ ಇರ್ತಾನೆ. ಅದಾದಮೇಲೆ ಅಶುಮಂತನಿಗೆ ದಿಲೀಪನೆಂಬ ಮಗು ಹುಡ್ತಾನೆ.
ಓಕೆನಾ. ಸಗರ ರಾಜ ತೀರ್ಕೊಳ್ತಾನೆ. ಅದಾದಮೇಲೆ ಅಶುಮಂತ ರಾಜ್ಯವನ್ನು ಆಳ್ತಿರ್ತಾನೆ. ದಿಲೀಪ ಅಂತ ಮಗ ಹುಡ್ತಾನೆ. ಆ ದಿಲೀಪನಿಗೆ ದೈವ ಭಕ್ತನೂ ಆದಂಥ ಒಬ್ಬ ಕುಮಾರ ಜನಿಸ್ತಾನೆ. ಅವನೇ ಭಗೀರಥ. ಭಗೀರಥ ಅಂದರೆ ಯಾರು ಹೇಳು? ದಿಲೀಪ ಇದ್ದಾನಲ್ಲ ಅವರ ಮಗ. ಅವರೆಲ್ಲ ವಂಶಸ್ಥರು, ಅಯೋಧ್ಯೆಯಲ್ಲೇ ಇದ್ದಾರಂಥವ್ರು. ಸಗರ ರಾಜ ಇದ್ದಾರೆ, ಅವರೆಲ್ಲ ವಂಶಸ್ಥರೇ. ಇದು ಮುಂದೆ ಗೊತ್ತಾಗುತ್ತೆ, ಅವರೆಲ್ಲ ರಾಮನ ವಂಶಸ್ಥರು. ಈಗ ರಾಮ ಇದಲ್ಲಲ್ಲ, ರಾಮನ ತಂದೆ ಯಾರು? ದಶರಥ ಅಲ್ಲ. ಇವರೆಲ್ಲ ವಂಶಸ್ಥರನ್ನೆಲ್ಲ ಕತೆ ಹೇಳ್ತಾ ಬರ್ತಾ ಇದ್ದಾರೆ ವಿಶ್ವಾಮಿತ್ರರು. ಓಕೆನಾ. ಭಗೀರಥ ಎಂಬ ಋಷಿಯು ತನ್ನ 60,000 ಪೂರ್ಜರಿಗೆ ಸದ್ಗತಿಯನ್ನು ದೊರಕಿಸಲು ಗಂಗೆಯನ್ನು ಕುರಿತು ತಪಸ್ಸು ಮಾಡ್ತಾರೆ. ಎಲ್ಲಿ? ಗೋಕರ್ಣ ಎಂಬ ಪ್ರದೇಶದಲ್ಲಿ ತಪಸ್ಸು ಮಾಡ್ತಾ ಕೂತ್ಕೊಳ್ತಾರೆ. ಸುಮಾರು ವರ್ಷಗಳೇ ಕಳೆದೋಗ್ತವೆ. ಅವ್ರು ಊಟಗಳು ಹೆಂಗೆ ಮಾಡ್ತಿದ್ರು ಗೊತ್ತಾ? ಬರೀ ತಿಂಗಳಿಗೆ ಒಂದ್ಸರಿ ಮಾತ್ರ ಊಟ ಮಾಡ್ತಾಯಿದ್ರು. ಅಂದರೆ ಅಷ್ಟು ಶ್ರದ್ಧೆ ಭಕ್ತಿ ಅವರಿಗೆ. ಅರ್ಥ ಆಯ್ತಾ? ಅವಾಗ ನೋಡು, ನಾವೆಲ್ಲ ಒಂದು ಹೊತ್ತಿಗೆ ಊಟ ಬಿಟ್ಟರೆ ಹೊಸಿ ಬಂತಿದ್ವಲ್ಲ, ಅವರೆಲ್ಲ ಎಷ್ಟು ದೈವ ಭಕ್ತಿ ಇದ್ರು ನೋಡು. ಹಾಗೆ ಸುಮಾರು 1000 ವರ್ಷಗಳೇ ಕಳೆದು ಅವಾಗೇನಾಯಿತು? ಬ್ರಹ್ಮದೇವ ಪ್ರತ್ಯಕ್ಷ ಆದರು. ಬ್ರಹ್ಮದೇವ ಪ್ರತ್ಯಕ್ಷ ಆಗಿ, ಬ್ರಹ್ಮದೇವ ಏನು ಬೇಕು ಅಂತ ಕೇಳಿದ್ರು ನನಗೆ. ಅವಾಗ ಅವ್ರು ಹೇಳ್ತಾರೆ, ಹೀಗೆ ನನ್ನ ಪೂರ್ವಜರಿಗೆ 60,000 ಪೂರ್ವಜರಿಗೇ ಅವ್ರಿಗೆ ಸದ್ಗತಿ ಬೇಕು ಅಂತ ಅಂದರೆ ಗಂಗೆ ಭೂಮಿಗೆ ಇಳಿಸ್ಬೇಕು. ಹಾಗಾಗಿ ಗಂಗೆನ ಈಗ ತರಿಸ್ಕೊಳ್ಳೋಕ್ಕೆ ನನಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾರೆ. ಯಾರು? ಭಗೀರಥ ಬ್ರಹ್ಮನ ಕೇಳ್ಕೊಳ್ತಾರೆ. ಹಾಗೆ ಬ್ರಹ್ಮ ಹೇಳ್ತಾರೆ, ಗಂಗೆ ತುಂಬ ಅಂದರೆ ಮೇಲಿಂದ ಬರ್ತಾಳೆ, ತುಂಬ ಆ ಒಂದು ಫೋರ್ಸ್ನ ನಿಮಗೆ ತಡ್ಕೊಳ್ಳೋಕ್ಕಾಗಲ್ಲ. ಅಂದರೆ ತುಂಬ ಫಾಸ್ಟಾಗಿ ಬರ್ತಾಳೆ, ಆ ಒಂದು ಪ್ರೆಸರ್ನ ನಿಮಗೆ ತಡ್ಕೊಳ್ಳೋಕ್ಕಾಗಲ್ಲ. ನೀನೊಂದು ಕೆಲಸ ಮಾಡು, ಆ ಗಂಗೆ ಶಿವನ ಕುರಿತಾಗಿ ನೀನು ತಪಸ್ಸು ಮಾಡು, ಶಿವ ಇದಕ್ಕೆಲ್ಲ ನಿನಗೆ ಪರಿಹಾರ ಕೊಡ್ತಾನೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಬ್ರಹ್ಮ ಹೇಳ್ತಿರೋದು. ಓಕೆನಾ. ಯಾರಿಗೆ? ಭಗೀರಥನಿಗೆ. ನೀನು ಶಿವನ ಕುರಿತಾಗಿ ತಪಸ್ಸು ಮಾಡು, ನಿನಗೆ ಪರಿಹಾರ ಕೊಡ್ತಾರೆ ಅಂತಾನೆ. ಆಗ ಮತ್ತೆ ಭಗೀರಥ ಏನು ಮಾಡ್ತಾನೆ? ಶಿವನ ಕುರಿತಾಗಿ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಶಿವನ ಕುರಿತಾಗಿ ತಪಸ್ಸಿಗೆ ಕೂತರು. ಆವಾಗ ಸುಮಾರು ವರ್ಷಗಳೇ ಕಳೆದು ಮತ್ತೆ ಸುಮಾರು ವರ್ಷಗಳೇ ಅದು. ಆವಾಗ ಶಿವ ಪ್ರತ್ಯಕ್ಷ ಆದ. ಶಿವ ಪ್ರತ್ಯಕ್ಷ ಆಗಿ ಕೇಳಿದ. ಶಿವ ಪ್ರತ್ಯಕ್ಷ ಆಗಿ ಮತ್ತೆ ಏನು ಬೇಕು ಅಂತ ಕೇಳಿದಾಗ, ಹೀಗೆ ನನಗೆ 60,000 ನನ್ನ ಪೂರ್ವಜರಿಗೆ ಸದ್ಗತಿ ಬೇಕು, ಹಾಗಾಗಿ ನಾನು ಗಂಗೆಯನ್ನು ನೀವು ನನಗೆ ಧರೆಗಿಳಿಸಬೇಕು ಅಂತ ಕೇಳಿದ್ರು. ಶಿವ ಏನು ಮಾಡಿದ್ರು? ಗಂಗೆನ ಕೆಳಗಡೆ ಭೂಮಿಗೆ ತರ್ಸಕ್ಕಂತ ಶುರು ಮಾಡಿದ್ರು. ಆ ಒಂದು ಸ್ಪೀಡಿಗೆ ಏನು ಮಾಡಿದ್ರು? ದೇವಲೋಕದಿಂದ ಅಪ್ರತಿಮಾದ ವೇಗದೊಂದಿಗೆ ಗಂಗೆಯು ಶಿವನ ಶಿರಸ್ಸಿನತ್ತ ಧುಮುಕಿದಳು. ಅವಳು ಏನು ಮಾಡಿದ್ಲು? ಗಂಗೆ ತುಂಬ ಫಾಸ್ಟಾಗಿ ಶಿವನ ತಲೆ ಹತ್ರ ಧುಮುಕಿದ್ಲು. ಶಿವನನ್ನೇ ತನ್ನ ಪ್ರವಾಹದಲ್ಲಿ ತೇಲಿಸಿಕೊಂಡು ಹೋಗಿ ಬಿಡಬೇಕು ಎನ್ನುವ ವಿಚಾರದೊಂದಿಗೆ ಗಂಗೆಯು ಪ್ರವಹಿಸಿ ತೊಡಗಿದಳು. ಏನು ಮಾಡಿದ್ಲು? ಗಂಗೆ ತುಂಬ ಫೋರ್ಸಾಗಿ ಬಂದುಬಿಟ್ಟು ಶಿವನನ್ನೇ ತೇಲಿಸ್ಕೊಂಡು ಹೋಗುವ ಅನ್ನಷ್ಟು ಪ್ರವಾಹದಲ್ಲಿ ಗಂಗೆ ಬಂದಳು. ಗಂಗೆಯ ಅಹಂಕಾರವನ್ನು ಅಡಗಿಸಬೇಕೆನ್ನುವ ಉದ್ದೇಶದಿಂದ ಪರಮೇಶ್ವರ ಶಿವನು ಅವಳ ತನ್ನ ಜಟೆಯಲ್ಲಿ ಪೊದರಿನಲ್ಲಿ ಸಿಲುಕಿಸಿದನು. ಏನು ಮಾಡ್ದ ಶಿವನಿಗೆ ಭಾಳ ಶಕ್ತಿ. ಆ ಒಂದು ಪ್ರೆಸರ್ನ ಏನು ಮಾಡ್ದ? ನನ್ನೇ ತೇಲ್ಸ್ಕೊಂಡು ಹೋಗ್ತಿ ಅಂತ ಏನು ಮಾಡ್ದ ಶಿವ? ಅದನ್ನು ತಲೆಯಲ್ಲಿರುವಂಥ ಕೂದಲಿಂದ ಸುತ್ಕೊಂಡ್ಬಿಟ್ಟ ಗಂಗೆನ. ಅರ್ಥ ಆಯ್ತಾ? ಅವಾಗ ಏನು ಮಾಡ್ತು? ಆ ಪ್ರೆಸರ್ ತಡೀತು. ತಲೆಯಲ್ಲಿ ಸುತ್ತಾಕೊಂಡ್ಬಿಟ್ರಲ್ಲ, ಅವಾಗ ಪ್ರೆಸರ್ ಸ್ವಲ್ಪ ಕಡಿಮೆ ಆಯಿತು. ಗಂಗೆಯು ಗೋಚರಿಸಿದ ಕಾರಣ ಅವಳನ್ನು ಧರೆಯಲ್ಲಿ ಹರಿಯುವಂತೆ ಮಾಡುವ ಬಗೆ ಹೇಗೆ ಎಂದು ಚಿಂತಿಸಿ ಭಗೀರಥನು ಪುನಃ ಆ ಶಿವನನ್ನು ಕುರಿತಾಗಿ ಅತ್ಯಂತ ಕಠಿಣ ತಪಸ್ಸನ್ನು ಪ್ರಾರಂಭಿಸಿದ. ಏನು ಮಾಡ್ದ ಶಿವ? ಆ ನೀರು ಬರ್ತಾ ಇತ್ತಲ್ಲ, ಆ ಬರೋವಂಥ ಪೋರ್ಸನ್ನು ತಲೆಯಲ್ಲಿ ಕಟ್ಕೊಂಡ್ಬಿಟ್ಟ. ಭಗೀರಥನಿಗೆ ನೀರು ಕೆಳಗಡೆ ಬರ್ತಾ ಇಲ್ವಲ್ಲ ಅಂತ ಮತ್ತೆ ಶಿವನ ಹತ್ರ ಕೇಳ್ದ. ನಂಗೆ ನೀರು ಬರ್ತಾ ಇಲ್ಲ, ಜಟೆನಲ್ಲೇ ನೀನು ತುಂಬ್ಕೊಂಡ್ಬಿಟ್ಟಿದೀಯಾ ಅಂತ ಮತ್ತೆ ಶಿವ ಪ್ರತ್ಯಕ್ಷ ಆಗುವಂತ ಏನ್ಬಿಟ್ಟು ಮತ್ತೆ ತಪಸ್ಸಿಗೆ ಕೂತ್ಕೊಂಡ್ರು. ಭಗೀರಥನು ಎಡಬಿಡದೆ ಪರಿಶ್ರಮವನ್ನು ತಪೋನಿಷ್ಠೆಯನ್ನು ಮೆಚ್ಚಿದ ಪರಮೇಶ್ವರನು ತನ್ನ ಜಟೆಯಿಂದ ಅವಳನ್ನು ಮುಕ್ತಿಗೊಳಿಸಿದ. ಏನು ಮಾಡ್ದ ಶಿವ? ಗಂಗೆನೇನು ಮಾಡಿದ್ರು ಶಿವ? ತಲೆಯಲ್ಲಿ ಕಟ್ಕೊಂಡ್ಬಿಟ್ರು, ಆ ಪ್ರವಾಹ ತಾಳಲಾರದೆ ಅಲ್ವಾ. ಅವಾಗ ಏನು ಮಾಡಿದ್ರು ಭಗೀರಥ ಏನು ಮಾಡ್ತಾನೆ? ನೀರು ಬರ್ತಾ ಇಲ್ವಲ್ಲ, ಏನು ಮಾಡೋದು ಈಗ ಅಂತ ಮತ್ತೆ ಶಿವನ ಕುರಿತಾಗಿ ಮತ್ತೆ ತಪಸ್ಸಿಗೆ ಕೂತ್ಕೊಳ್ತಾನೆ. ಅವಾಗ ಮತ್ತೆ ಶಿವ ಪ್ರತ್ಯಕ್ಷ ಆಗಿ ಆ ಜಟೆಯನ್ನು ಸ್ವಲ್ಪ ಲೂಸ್ ಮಾಡ್ತಾರೆ. ಆ ಲೂಸ್ ಮಾಡಿದ ತಕ್ಷಣವೇ ಹೇಗೆ ಚಿಮ್ಮುತ್ತೆ ಅಂದರೆ 6 ಕಡೆ ಹೋಗಿ ನದಿಗಳು ಚಿಮ್ಮುತ್ತೆ. ಆ ತಲೆಯಿಂದ ಹಿಂಗೆ ತಕ್ಷಣವೇ 6 ಕಡೆ ಒಂದು ಕಡೆ ಹೋಗುತ್ತೆ, 7 ಒಂದು ಕಡೆ ಹೋಗುತ್ತೆ. ಆ 6 ಪೂರ್ವ ದಿಕ್ಕಿಗೆ 4 ಹೋಗ್ತವೆ, ಇನ್ನು ಪಶ್ಚಿಮ ದಿಕ್ಕಿಗೆ 2 ಹೋಗ್ತವೆ. ಓಕೆನಾ? ಇನ್ನೊಂದು ಉಳಿಯುತ್ತಲ್ಲ, ಆ 7ನೇ ಪ್ರವಾಹವನ್ನು ಭಗೀರಥನು ತನ್ನೊಂದಿಗೆ ತಗೊಂಡು ಹೋಗ್ತಾರೆ. ಅವರೇ ಗಂಗೆ. ಓಕೆನಾ? ರಾಜಶ್ರೀ ಭಗೀರಥನು ದೇವಲೋಕದ ರಥದಲ್ಲಿ ಕುಳಿತು ಮುಂದೆ ಸಾಗಿದ. ಗಂಗೆಯು ಆತನನ್ನು ಹಿಂಬಾಲಿಸಿದಳು. ಈ 6 ನದಿಗಳು ಒಂದು ಕಡೆ ಹೋದವು, ಒಂದನ್ನು ಮಾತ್ರ ಭಗೀರಥ ತಗೊಂಡು
ಮುಂದೆ ಸಾಗಿದ್ರು. ಬರ್ತಾ ಬರ್ತಾ ಏನಾಯಿತು, ಜಿನ್ನು ಮಹರ್ಷಿ ಆಶ್ರಮದ ಹತ್ರ ಬಂದು ಜಿನ್ನು ಮಹರ್ಷಿ ಜಪ ಕೂತ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಗಂಗೆ ಅಲ್ಲಿ ನೀರೆಲ್ಲ ಆವರಿಸ್ಕೊಬಿಡುತ್ತೆ. ಅವಾಗ ಜಿನ್ನು ಮಹರ್ಷಿ ಕಂಡುಬಿಡ್ತಾರೆ ಗಂಗೆ ಎಲ್ಲ ಆವರಿಸ್ಕೊಂಡ್ಬಿಟ್ಟಿದೆ. ಆ ಕೋಪದಿಂದ ಏನು ಮಾಡ್ತಾರೆ, ಶಾಪ ಕೊಟ್ಬಿಡ್ತಾರೆ ಗಂಗೆಗೆ. ಶಾಪ ಕೊಟ್ಬಿಟ್ಟು ನೀರನ್ನೆಲ್ಲ ಹೀರ್ಕೊಂಡ್ಬಿಡ್ತಾರೆ ಆ ಮಹರ್ಷಿ. ಅರ್ಥ ಆಯ್ತಾ? ನನ್ನ ಆಶ್ರಮಕ್ಕೆ ಬಂದು ಇಲ್ಲೆಲ್ಲ ಇದು ಮಾಡ್ತು ಅಂದ್ಬಿಟ್ಟು ಅವರಿಗೆ ಗೊತ್ತಾಗಿರಲ್ಲ, ಕೋಪದಿಂದ ಆ ನೀರನ್ನೆಲ್ಲ ಹೀರ್ಕೊಬಿಡ್ತಾರೆ. ಓಕೆನಾ? ಆವಾಗ ಗಂಗೆ ಏನು ಮಾಡ್ತಾಳೆ, ಅಯ್ಯೋ ನನ್ನ ತಪ್ಪಾಯಿತು, ನನ್ನ ಕ್ಷಮಿಸು ಅಂದ್ಬಿಟ್ಟು ಮಹರ್ಷಿಯನ್ನು ಕೇಳ್ಕೊಂಡಾಗ ಆ ಒಂದು ಜಿನ್ನು ಮಹರ್ಷಿ ಏನು ಮಾಡ್ತಾರೆ, ಆ ಗಂಗೆ ಹೀರ್ಕೊಂಡಿದ್ರಲ್ಲ, ಆ ಹೀರ್ಕೊಂಡಿದ್ದನ್ನ ಒಂದು ಕಿವಿಯಿಂದ ಬಿಡ್ತಾರೆ ಗಂಗೆನ. ಓಕೆನಾ? ಅದೇನು ಮಾಡ್ತಾರೆ, ಆ ನೀರನ್ನೆಲ್ಲ ಹೀರ್ಕೊಂಡ್ಬಿಟ್ಟು ಕಿವಿಯಿಂದ ಬಿಡ್ತಾರೆ ಅವರು. ಓಕೆ, ಹಾಗೆ ಭಗೀರಥ ಮುಂದೆ ಹೋದ. ಹಾಗೆ ಗಂಗೆನೂ ಹಾಗೆ ಮುಂದೆ ಹೋಗಿ ಏನು 60,000 ಈ ಸತ್ತೋಗಿದ್ರಲ್ಲ ಅವರಿಗೆಲ್ಲ ಏನು ಭಸ್ಮ ಇತ್ತು ಅಲ್ಲಿ ಗಂಗೆ ಹರಿದು ಅವರಿಗೆಲ್ಲ ಒಂದು ಸದ್ಗತಿ ದೊರೀತು. ಅದಕ್ಕೆ ಹೇಳೋದು ಮಗನೇ, ಗಂಗಾ ನದಿ ಇದ್ವಲ್ಲ, ನಾವು ಲಾಸ್ಟ್ ಟೈಮ್ ಪ್ರಯಾಗ್ರಾಜ್ ಹೋಗಿದ್ವಲ್ಲ, ಅಲ್ಲಿಂದ ಯಾಕೆ ನಾವು ಗಂಗಾ ಜಲ ತಂದು ಹೇಳು ಅಂದರೆ ಅಷ್ಟು ಶ್ರೇಷ್ಠ ಅಲ್ಲಿ ಗಂಗಾ ನದಿ ಸ್ನಾನ ಮಾಡಿದ್ರೆ ನಮ್ಮ ಪೂರ್ವಜನ್ಮದ ಪಾಪಗಳು, ಈ ಜನ್ಮದ ಪಾಪಗಳೆಲ್ಲ ಕಳಿತವೆ. ಅದಕ್ಕೋಸ್ಕರನೇ ಗಂಗಾ ಜಲನ ಅಮೃತ ಜಲ ಅಂತಾರೆ, ಅಷ್ಟು ಶ್ರೇಷ್ಠ. ಗಂಗಾ ಸ್ನಾನ ತುಂಗಾಪಾನ ಅಂತಾರೆ. ತುಂಗಾ ನದಿಯನ್ನು ಕುಡಿಬೇಕು, ಗಂಗಾ ನದಿಯನ್ನು ಸ್ನಾನ ಮಾಡಿ ಪಾಪಗಳನ್ನ ಕಳ್ಕೊಬೇಕು ಅಂತಾರೆ. ಒಂದು ನೀರಿಗೆ ಎಷ್ಟು ಶಕ್ತಿ ಇದೆ ಅಲ್ವಾ ಮಕ್ಕಳ? ಗೊತ್ತಾಯ್ತಾ ಹೇಗೆ ಗಂಗೆ ಭೂಮಿಗೆ ಬಂದ್ಲು ಅಂತ ಗೊತ್ತಾಯ್ತಾ ಅಲ್ವಾ ಸ್ನೇಹಿತರೆ? ಇದಾಗಿತ್ತು ಇವತ್ತಿನ ಕತೆ. ಅಂದರೆ ಗಂಗೆ ಹೇಗೆ ಭೂಮಿಗೆ ಬಂದ್ಲು ಅನ್ನೋ ಒಂದು ಕಥೆಯನ್ನು ಇವತ್ತು ನಿಮ್ಮ ಮುಂದೆ ಹೇಳಿದ್ದೀನಿ. ಹಾಗೆ ಮಕ್ಕಳಿಗೂ ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.